ನಮಸ್ಕಾರ, ಹರಳಯ್ಯ ನ್ಯೂಸ್ಗೆ ಸ್ವಾಗತ. ಇಲ್ಲಿ ಸತ್ಯವು ಸುದ್ದಿಯಾಗಿದೆ. ವಾಯ್ಸ್ ಆಫ್ ಟ್ರೂತ್, ಕನ್ನಡ ನ್ಯೂಸ್ ಚಾನೆಲ್, ಹರಳಯ್ಯ ನ್ಯೂಸ್. ವಾಯ್ಸ್ ಆಫ್ ಟ್ರೂತ್, ಕನ್ನಡ ನ್ಯೂಸ್ ಚಾನೆಲ್, ಹರಳಯ್ಯ ನ್ಯೂಸ್. ನಮಸ್ಕಾರ, ಹರಳಯ್ಯ ನ್ಯೂಸ್ಗೆ ಸ್ವಾಗತ. ಸರ್, ಮೊನ್ನೆ ದಿನ ಏನಾಯ್ತಪ್ಪ ಅಂದ್ರೆ ಕಣ್ಣೇರಿ ಶ್ರೀಗಳು ಒಂದು ಲಿಂಗಾಯತ ಸಮಾವೇಶ ಅಂತ ಹೇಳ್ತೀವಿ ಬಬಲೇಶ್ವರಲ್ಲಿ. ಅಲ್ಲಿ ಏನು ಮಾತಾಡೋ ಬರದಲ್ಲಿ ಮಾತಾಡೋರು ಬೇಕಂತ ಮಾತಾಡೋರು ನಿಮಗೆ ಗೊತ್ತು. ಏನ್ ಮಾತಾಡ್ತಾರ ಒಮ್ಮರಿಗೆ ಏನ್ ಶಿವಶರಣ ಹಳ ಅನ್ನೋದಕ್ಕೆ ಮಾದಾರ ಹಳ ಸಂಭವಿಸ್ತಾರೆ. ಇದ್ರ ಬಗ್ಗೆ ನಿಮ್ ಅನಿಸಿಕೆ ಏನ್ ಸರ್? ನೀವು ಅವ್ರ ಕುಲದಲ್ಲಿ ಹುಟ್ಟಿ ಒಂದ್ ಶಿವಶರಣ ಹಳ ಕುಲದಲ್ಲಿ ಹುಟ್ಟಿದೋದಾಗಿ ನಿಮ್ಮ ಅನಿಸಿಕೆ ಏನ್ ಸರ್? ಮೊನ್ನೆ 29ನೇ ತಾರೀಕು ಬಬಲೇಶ್ವರಲ್ಲಿ ನಡೆದಂತ ಬಸವಾದಿ ಶರಣರ ಸಮ್ಮೇಳನದಲ್ಲಿ ಕಾಡಸಿದ್ದೇಶ್ವರದ ಕನ್ನೇರಿ ಸ್ವಾಮಿಗಳು ತಮ್ಮ ಬಸವಣ್ಣವರ ಬಗ್ಗೆ ಮಾತನಾಡುವಾಗ ನಮ್ಮ ಶಿವಶರಣ ಸಮಗಾರ ಹರಳೆಯನವರ ಬಗ್ಗೆ ಅವರು ಮಾದಾರ ಹರಳೆ ಅಂತೇಳಿ 2-3 ಸಾರಿ ಉಚ್ಚಾರ ಮಾಡಿದಾರ. ಅದು ಅವ್ರೇನ ಬೇಕಂತಲೇ ಉಚ್ಚಾರ ಮಾಡಿದಾರೋ ಅಥವಾ ಏನ ಒಬ್ಬ ಸಮಗಾರ ಸಮಾಜದ ಹರಳೆಯನವರನ್ನ ಅಣಕಿಸ್ಲಿಕ್ಕೆ ಅವರು ಆ ತರ ಉಚ್ಚಾರ ಮಾಡಿದ್ದಾರೋ ಏನು ಗುರುತಾಗ್ತಾ ಇಲ್ಲ. ಆದ್ರೂ ಅವರು ಏನು ಆ ಸಮಾವೇಶದಲ್ಲಿ ಸಮಗಾರ ಹರಳೆಯನವರಿಗೆ ಮಾದಾರ ಹರಳೆ ಅಂತ ಹೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲ ನಮ್ಮ ಸಮಾಜ ಬಾಂಧವರಿಗೆ ಅಪಮಾನ ಮಾಡ್ಯಾರ ಅಂತ ಹೇಳಿ ನಾ ಹೇಳಿಕ್ಕೆ ಬಯಸ್ತೀನಿ. ಈ ಅಪಮಾನ ಮಾಡೋದ್ರ ಮುಖಾಂತರ ಇಡೀ ಸಮಾಜವನ್ನ ಕೆರಳೆಬಿಸಿ ನಿಂತಾರ. ಕರ್ನಾಟಕ ರಾಜ್ಯದಾಗ ಎಲ್ಲಾ ಕಡೆಯಿಂದನೂ ಜಿಲ್ಲಾಧಿಕಾರಿಗಳಿಗೆ, ತಾಲೂಕಾ ದಂಡಾಧಿಕಾರಿಗಳಿಗೆ ಅವರಿಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲಾ ಕಡೆಯಿಂದ ಮನವಿ ಸಲ್ಲಿಕೆ ಆಗಿದೆ. ಮತ್ತೆ ಇವತ್ತ ಶಿವಶರಣ ಹರಳೆಗುಂಡ ಅಭಿವೃದ್ಧಿ ಸಂಘದಿಂದ ಇವತ್ತ ವಿಜಯಪುರ ಜಿಲ್ಲೆಯಲ್ಲಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದಂತ ಡಾಕ್ಟರ್ ಔದಾಮರ್ಗೂ ಸಹಿತ ನಾವು ಕಮಿಟಿಯಿಂದ ಮನವಿ ಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂತ ಜಗದೀಶ್ ಬಿಟಗೇರಿ ಅವರು, ಅನಂತರ ವಿಜಯಪುರ ಜಿಲ್ಲಾಧ್ಯಕ್ಷರಾದಂತ ಶ್ರೀನಿವಾಸ್ ಶಾಪುರ್ ಅವರು, ಹಾಗೂ ಹರಳೆಯನಗುಂಡದ ಕಾರ್ಯದರ್ಶಿಗಳಾದಂತ ಮುತ್ತಣ್ಣ ಕಬಾಡಿ ಅವರು, ಹಾಗೆ ಇನ್ನೂ ಕರ್ನಾಟಕ ರಾಜ್ಯದಂತ ಇರುವಂತ ನಮ್ಮ ಸಮಾಜದ ಮುಖಂಡರು ಕನ್ನೇರಿ ಮಠದ ಸ್ವಾಮಿಗಳ ಜೊತೆ ಮಾತನಾಡಿ ಇದನ್ನ ನೀವು ತಾವು ಮಾತನಾಡುವ ಬರದಲ್ಲಿ ನಮ್ಮ ಸಮಾಜಕ್ಕೆ ಅವಮಾನ ಮಾಡಿದ್ರಿ, ಇದ್ರ ಬಗ್ಗೆ ನೀವು ಕ್ಷಮೆ ಯಾಚಿಸಿ ನಮಗೆ ಸ್ಪಷ್ಟೀಕರಣ ಕೊಡ್ರಿ ಅಂತ ಹೇಳಿ ಹೇಳಿದಾಗ ಅವರು ಆಯ್ತು, ನಾನು ಮಾತಾಡೋದು ತಪ್ಪಾಗ್ಯದ, ಇನ್ನ ಅದನ್ನೇನೈತಲ್ಲ ನಾ 2 ದಿನದಲ್ಲಿ ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಡ್ತೀನಿ ಅಂತ ಮಾತಾಡಿದ್ರು ಸಹಿತ ಇನ್ನೂವರೆಗೂ ಅವರು ಕೊಡ್ತಾ ಇಲ್ಲ. ಸುಮಾರು ಇವತ್ತು 6ನೇ ತಾರೀಕು, ಸುಮಾರು 7 ದಿನಗಳಾಯ್ತು ಇವತ್ತಿಗೆ ಅವ್ರಂದು. ಅದಕ್ಕ ಈಗ ಯಾವುದೇ ಸ್ವಾಮಿಗಳು ಇರಲಿ, ಇವತ್ತು ಕನ್ನೇರಿ ಮಠ ಸ್ವಾಮಿಗಳು ಅಂದಾರ, ಮುಂದೆ ಯಾವುದೇ ಸ್ವಾಮಿಗಳು ತಮ್ಮ ಮಾತನಾಡುವ ಸಮಯದಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಇದ್ದಾಗ ಇಡೀ ಕಲ್ಯಾಣ ಕ್ರಾಂತಿಗೆ ಕಾರಣೀಕರ್ತರಾದವರು ಶ್ರೀ ಶಿವಶರಣ ಸಮಗಾರ ಹರಳೆಯನವರು. ಶ್ರೀ ಶಿವಶರಣ ಹರಳೆಯನವರ ಕಾಲದಿಂದ ಕ್ರಾಂತಿ ಆದಂತ ಈ ಕರ್ನಾಟಕದಲ್ಲಿ ಒಂದು ಜಗತ್ತಿನಲ್ಲಿ ಬದಲಾವಣೆಯ ಶಕೆ ಆರಂಭವಾಗಿದೆ. ಅದಕ್ಕಾಗಿ ಮುಂದೆ ಯಾವುದೋ ಸ್ವಾಮಿಗಳು ಯಾವುದೋ ತಮ್ಮ ಸಮಾವೇಶದಲ್ಲಿ ಏನಾದರೂ ಶರಣರ ಹೆಸರನ್ನು ಸಂಬೋಧಿಸುವಾಗ ಅವರವರ ಸಮಾಜದ ಹೆಸರನ್ನು ಗುರುತು ಹಿಡಿದುಕೊಂಡು ಅವರಿಗೆ ಸಂಬೋಧನೆ ಮಾಡಬೇಕು. ಈಗ ಕನ್ನೇರಿ ಮಠದ ಸ್ವಾಮಿಗಳು ನೀವೇನ್ ಹೇಳಿದಿರಲ್ಲ, ಈಗ ನೀವು ಸ್ಪಷ್ಟೀಕರಣ ಕೊಡಬೇಕು ಮತ್ತು ಇಡೀ ಕರ್ನಾಟಕ ರಾಜ್ಯದ ಸಮಗಾರ ಸಮಾಜ ಬಾಂಧವರು ಕ್ಷಮೆ ಯಾಚಿಸ್ಬೇಕು. ನೀವೇನಾದ್ರೂ ಇನ್ನೂವರೆಗೂ ನೀವು ಕೊಳ್ಳಿಲ್ಲ ಅಂದ್ರೆ ನಾವು ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಸಮಾಜದ ಜೊತೆಗೆ ನಾವು ನಿಮಗೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾವು ಹೇಳಿಕ್ಕೆ ಇಚ್ಛೆ ಪಡ್ತೀವಿ. ಸರ್, ನಂಗೆ ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರ, ಇಷ್ಟು ಜಿಲ್ಲಾ ಮಟ್ಟದಲ್ಲಿ ಎಲ್ಲಾರು ಪುತ್ರಿಗಳು ಇದ್ದಾವೆ ಇಲ್ಲಿ ಬಿಜಾಪುರ ನಗರದಲ್ಲಿ. ಸಮಗಾರ ಹರಳೆಯನವರ ಪುತ್ರಿ ಎಲ್ಲಿ ಇಲ್ಲಲ್ಲ, ಯಾಕ? ಈಗ ನೀವು ಕೇಳಿದ ಪ್ರಶ್ನೆ ಸೂಕ್ತ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ಅಂದ್ರೆ ಸೌದತ್ತಿಯಲ್ಲಿದೆ, ಅನಂತರ ರಾಮದುರ್ಗದಲ್ಲಿದೆ, ಮತ್ತ ಇನ್ನೂ ಬೀದರ್ದಲ್ಲಿದೆ, ಇನ್ನೂ ಕೆಲವೊಂದು ಪ್ರಮುಖ ಸ್ಥಳಗಳಲ್ಲಿ ಸಮಗಾರ ಶ್ರೀ ಶಿವಶರಣ ಹರಳೆಯವರ ಮೂರ್ತಿ ಇದೆ. ಈ ವಿಜಯಪುರ ಜಿಲ್ಲೆಯಲ್ಲಿ ಈ ನಮ್ಮ ವಿಜಯಪುರ ಜಿಲ್ಲೆಯ ಸಮಗಾರ ಸಮಾಜ ಬಾಂಧವರು ಕೂಡ್ಕೊಂಡು ಆ ಕೆಲಸ ಮಾಡ್ಬೇಕಾಗಿತ್ತು. ಬಟ್ ಮಾಡಿರ್ಬೋದು ಅಂತ ನನಗ ಅನಿಸ್ತೈತಿ.
ಬಟ್ ಇನ್ನು ಮುಂದಿನ ದಿನಮಾನದಲ್ಲಿ ಇಡೀ ವಿಜಯಪುರ ಜಿಲ್ಲೆಯ ಸಮಾಜದ ಜನರು ಏನೈತಲ್ಲ ಒಂದಾಗಿ ನಾವು ಇಲ್ಲಿ ಒಂದು ಶಿವಶರಣ ಹಳೆಯನವರ ಸರ್ಕಲ್ ಅಂತ ಹೇಳಿ ಮಾಡಿ ಶಿವಶರಣ ಹಳೆಯನವರ ಪುತ್ಳಿ ಕೂಡ್ಸ್ಲಿಕ್ಕೆ ನಾವು ಸಮಾಜದ ಬಾಂಧವರು ಎಲ್ಲರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಕ್ಕೆ ಬಯಸ್ತೀವಿ. ಸರ್ ಇದ್ರ ಬಗ್ಗೆ ನೀವು ಶಾಸಕರಿಗೆ ಏನೇ ಗಮನ ತಂದಿರಾ? ವಿಜಯಪುರ ಜಿಲ್ಲೆಯ ಅಂತ ಬಸನಗೌಡ ಪಾಟೀಲ್ರಿಗೆ ಸ್ಥಳೀಯ ಶಾಸಕರಿಗೆ ತಂದಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಲೋಕಲ್ MB ಪಾಟೀಲ್ರಿಗೆ ಸಹಿತ ತಂದಿದ್ದಾರೆ. ಅದೇ ರೀತಿಯಾಗಿ ಪತ್ರ ವ್ಯವಹಾರನು ಸಹಿತ ಮಾಡಿದ್ದಾರೆ. ಮತ್ತ ಈಗ ಧಾರವಾಡದಲ್ಲಿ ಅಲ್ಲಿನೂ ಸಹಿತ ಶಾಸಕರಿಗೆ ಮತ್ತು ಜಿಲ್ಲಾಧಿಕಾರಿಗಳ ಭೇಟಿಯಾಗಿ ಮನವಿ ಸಲ್ಲಿಸಿದ್ದಾರೆ. ಬೆಳಗಾವದಲ್ಲಿ ಸಹಿತ ಮನವಿ ಕೊಟ್ಟು ಅಲ್ಲಿ ಸಲ್ಲಿಸಿದ್ದಾರೆ. ಬದಾಮಿಯಲ್ಲಿ ಸಹಿತ ತಾಲೂಕಾ ದಂಡಾಧಿಕಾರಿಗಳಿಗೆ ಅಲ್ಲಿಯೂ ಮನವಿ ಕೊಟ್ಟು ಸ್ಪಂದಿಸಿದ್ದಾರೆ. ಮುಂದಿನ ದಿನಮಾನದೊಳಗ ನಾವೆಲ್ಲರೂ ಸೇರಿ ಏನೈತಲ್ಲ ನಮ್ಮ ಜಿಲ್ಲೆ ಮತ್ತು ತಾಲೂಕುಗಳಿರುವಂತ ಶಾಸಕರುಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿಗಳಿಗೆ ಮನವಿ ಕೊಟ್ಟು ಅದನ್ನ ಸರಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸರ್ ನಿಮ್ ಹಳೆಯ ಸಮಾಜ ಒಟ್ಟು ಯಾಕೆ ಮುನ್ನೆಲೆ ಬರ್ತಾ ಇಲ್ಲ? ಯಾಕೆ ರಾಜಕಾರಣಿಗಳ ಮುನ್ನೆಲೆ ಬರಲು ಬಿಡ್ತಾ ಇಲ್ವಾ? ನೀವೇ ಮುನ್ನೆಲೆ ಬರ್ತಾ ಇಲ್ಲ? ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ನಾನು ಸೂಕ್ತ ಅನಿಸ್ತೈತಿಲ್ಲ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಕರ್ನಾಟಕ ರಾಜ್ಯದಾಗ ಇರುವಂತ ರಾಜ್ಯ ಮಟ್ಟದ ನಾಯಕರು, ಈ ಸಮಾಜದ ಹಿರಿಯರು, ಆನಂತರ ಬೇರೆ ಬೇರೆ ರಾಜಕೀಯ ಪಕ್ಷದಲ್ಲಿರುವಂತ ನಾಯಕರು, ನಮ್ಮ ಸಮಾಜದ ನಾಯಕರು ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಆನಂತರ ನಾವೆಲ್ಲ ಸಮಾಜ ಬಾಂಧವರು ಒಟ್ಟಾಗಿ ಇದನ್ನ ಮಾಡಿದ್ದಾದ್ರೆ ನಾವು ಸಮಾಜದ ಮುನ್ನೆಲೆಗೆ ಬರ್ಬೋದು ಅಂತ ನನ್ನ ಅನಿಸಿಕೆ. ತಮ್ಮ ಹೆಸರು? ಯಲ್ಲಪ್ಪ ಸಂಖ್ಯಾನವರು. ಥ್ಯಾಂಕ್ ಯು ಸರ್. ವೆಲ್ಕಮ್. ದಿನಾಂಕ 29/12/2025 ಬಬಲೇಶ್ವರದಲ್ಲಿ ನಡೆದ ಬಸವಾದಿ ಶರಣರ ಸಮಾವೇಶದಲ್ಲಿ ಪೂಜ್ಯ ಶ್ರೀಗಳಾದಂಥ ಕನ್ನೇರಿ ಶ್ರೀಗಳು ತಮ್ಮ ಭಾಷಣದಲ್ಲಿ ಅವರು ಮಾತಾಡುವಾಗ ನಮ್ಮ ಶಿವಶರಣ ಹರಳಯ್ಯ 12ನೇ ಶತಮಾನದ ಮಹಾಪುರುಷರಾದಂಥ ಶರಣರಾದಂಥ ಶಿವಶರಣ ಹರಳಯ್ಯನವರ ಬಗ್ಗೆ ಅಪಾರ್ಥವಾಗಿ ಅಂದ್ರೆ ತಪ್ಪು ಮಾಹಿತಿಯನ್ನ ನೀಡಿದ್ದಾರೆ. ಅವರು ನಿಜವಾಗಿ ಅವರು ಸಮಗಾರ ಹರಳಯ್ಯನವರು ಎಲ್ಲ ದಾಖಲೆಗಳಲ್ಲಿ ಸಂಶೋಧಕರು ಮತ್ತು ಅನೇಕ ಪುಸ್ತಕಗಳಲ್ಲಿ ದಾಖಲೆಯಾಗಿದೆ ಅವರು ಸಮಗಾರ ಹರಳಯ್ಯನವರು ಅಂತ ಹೇಳಿ. ಆ ಇತಿಹಾಸವನ್ನು ಗೊತ್ತಿರದ ಸ್ವಾಮಿಗಳು ಈ ರೀತಿ ಮಾತಾಡಬಾರ್ದಾಗಿತ್ತು. ಈ ರೀತಿ ಮಾತಾಡುವುದರಿಂದ ಸುಮಾರು 15-20 ಲಕ್ಷ ನಮ್ಮ ಜನಸಂಖ್ಯೆಯನ್ನು ಹೊಂದಿದ ನಮ್ಮ ಸಮಗಾರ ಸಮುದಾಯಕ್ಕೆ ಬಹಳ ನೋವಾಗಿದೆ. ಆಕ್ಚುಲಿ ಇದು ಒಬ್ಬರಿಬ್ಬರ ಪ್ರಶ್ನೆ ಅಲ್ಲ, ಇಡೀ ಸಮುದಾಯದ ಪ್ರಶ್ನೆ. ಸಮುದಾಯದ ಜನರನ್ನ ಈ ರೀತಿ ಅವಹೇಳನಕಾರಿಯಾಗಿ ಮಾತಾಡೋದು, ಶರಣರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡೋದು ಅವರಿಗೆ ಸೂಕ್ತ ಅಲ್ಲ. ಅವರು ನಿಜವಾಗಿ ಅವರು ಒಂದು ಗುರುಗಳೇ ಆಗಿದ್ರೆ ದಯವಿಟ್ಟು ಅವರು ಇಡೀ ಇತಿಹಾಸವನ್ನ ಅಭ್ಯಾಸ ಮಾಡಿ ಮಾತಾಡ್ಬೇಕಾಗಿತ್ತು. ಅವರು 12ನೇ ಶತಮಾನದ ಶರಣರ ಇತಿಹಾಸವನ್ನು ಗೊತ್ತಿರದೆ ತಪ್ಪಾಗಿ ಅವರು ಸಂಬೋಧಿಸಿದ್ದಾರೆ. ಇದರ ಬಗ್ಗೆ ಅವರು ತಪ್ಪು ಮಾಡಿದ ಬಗ್ಗೆ ಅವರು ಕ್ಷಮೆ ಯಾಚಿಸಲೇಬೇಕು. ಇದು ರಾಜ್ಯಾದ್ಯಂತ ಅವರು ಒಂದು ವೇಳೆ ಕ್ಷಮೆ ಯಾಚಿಸದೇ ಇದ್ದರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನ ನಾವು ಮಾಡ್ತೀವಿ. ಮುಂದಿನ ದಿನಮಾನಗಳಲ್ಲಿ ಅವರಿಗೆ ನಾವು ಅದಕ್ಕೆ ಉತ್ತರವನ್ನ ಕೊಡ್ತೇವೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅವರು ಮಾಡಿದ್ದು ಬಹಳ ತಪ್ಪು. ಅವರು ತಪ್ಪನ್ನು ಒಪ್ಕೋಬೇಕು. ಅದು ಒಂದು ಸಮಾಜದ ರೀತಿ ನೀತಿ. ಅವರು ಅದನ್ನೇ ಸಮರ್ಥಿಸುವುದು ಸರಿಯಲ್ಲ. ನಾ ಆ ರೀತಿ ಮಾತಾಡಿಲ್ಲ, ನಾ ಈ ರೀತಿ ಮಾತಾಡಿದಿಲ್ಲ. ಅವ್ರು ಮಾತಾಡಿದ್ದು ದಾಖಲೆ ಆಗಿದೆ, ವಿಡಿಯೋ ದಾಖಲೆ ಇದೆ, ಆಡಿಯೋ ದಾಖಲೆ ಇದೆ. ಸುಮಾರು ಸಾವಿರಾರು ಜನ ಅದನ್ನ ಕೇಳಿದ್ದಾರೆ, ನಾವು ಸಹಿತ ಕೇಳಿದ್ದೀವಿ. ದಯವಿಟ್ಟು ಅವ್ರು ಮಾಡಿದ ತಪ್ಪನ್ನು, ಅವರು ತಪ್ಪು ಮಾಹಿತಿಯನ್ನು ನೀಡಿದ್ದು ಅದನ್ನ ಸಮರ್ಥನೆ ಮಾಡಿಕೊಳ್ಳದೆ ಅದನ್ನ ಕ್ಷಮೆ ಯಾಚಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಶ್ರೀಗಳಲ್ಲಿ ನಾನು ಮನವಿ ಮಾಡ್ಕೋತೀನಿ. ಒಂದ್ ವೇಳೆ ಅವ್ರು ಕ್ಷಮೆ ಯಾಚಿಸದೇ ಇದ್ದರೆ ಇದು ರಾಜ್ಯಾದ್ಯಂತ ಇದನ್ನ ನಾವು ಉಗ್ರ ಹೋರಾಟ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ಅವರು ಅದನ್ನ ಕ್ಷಮೆ ಯಾಚಿಸಲೇಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅವ್ರ ವಿರುದ್ಧ ಅನೇಕ ಜಿಲ್ಲೆಗಳಲ್ಲಿ, ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ನಾವು ಅಟ್ರಾಸಿಟಿ ಕೇಸನ್ನು ನಾವು ದಾಖಲೆ ಮಾಡ್ತಾ ಇದ್ದೇವೆ, ಇನ್ನೂ ಮಾಡೋರಿದ್ದೀವಿ. ಅದಕ್ಕೆ ಅವ್ರು ಕೂಡ್ಲೆ ಸಮಯ ಅನ್ನೋದು ಹೆಚ್ಚಿಗೆ ತಗೊಳ್ಳಾರ್ದೇನೆ ಶೀಘ್ರದಲ್ಲಿ ಅವರು ನಮ್ಮ ಸಮುದಾಯವನ್ನು ಕೆರಳಿಸದೆ, ನೋಯಿಸದೆ ಅವರು ಕ್ಷಮೆಯನ್ನ ಯಾಚಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತೀನಿ. ನಮಸ್ಕಾರ. ಸರ್ ನಿಮ್ಮ ಹೆಸರು? ಮುತ್ತಣ್ಣ ಕಬಾಡೆ.